ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು TV9 ನಿಮ್ಮ ಮುಂದಿಡ್ತಾ ಇದೆ. ಅಂದರೆ ಫೈರಿಂಗ್ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ ಏನಾದರೂ ತೆರೆಮರೆಯ ಷಡ್ಯಂತ್ರಗಳು ನಡೆದಿದ್ವಾ? ಈ ಪ್ರಶ್ನೆ ಈಗ ಉದ್ಭವ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅಂದರೆ ಗುಂಡು ಹಾರಿದ್ದನ್ನೇ ಮುಚ್ಚಿ ಹಾಕಲಿಕ್ಕೆ ಏನಾದ್ರೂ ಪೊಲಿಟಿಕಲ್ ಪ್ರೆಷರ್ ಇತ್ತಾ? ಈ ಡಬಲ್ ಪೋಸ್ಟ್ ಮಾರ್ಟಮ್ ಯಾಕಾಯಿತು ರಾಜಶೇಖರ್ದು? ಇದು ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಯಾಕೆ ಎರಡು ಬಾರಿ ಮಾಡಿದ್ರು? ಕಾರಣ ಇಲ್ಲದೇ ಮಾಡ್ತಾರ? ಮೊದಲ ಶವಪರೀಕ್ಷೆಯಲ್ಲಿ ಬುಲೆಟನ್ನೇ ತೆಗೆದಿರಲಿಲ್ಲ, ಅಂದರೆ ಬುಲೆಟ್ ಸೇರಿದೆ ಅನ್ನೋದೇ ಗೊತ್ತಾಗಬಾರ್ದು ಅಂತ. ಅದಕ್ಕೇನಾದ್ರೂ ಪೊಲಿಟಿಕಲ್ ಪ್ರೆಷರ್ ಏನಾದರೂ ಇತ್ತಾ? ಗುಂಡನ್ನು ಹೊರಗೆ ತೆಗಿಬೇಡಿ, ಇದರ ವಿವರಗಳೇ ಬರೋದು ಬೇಡ ಅಂತ ಏನಾದರೂ ಇತ್ತಾ? ಭರತ್ ರೆಡ್ಡಿ ತಂದೆ ನಾರಾಯಣ ರೆಡ್ಡಿಯಿಂದ ರಾಜಕೀಯ ಒತ್ತಡ ಏನಾದರೂ ಬಂದಿತ್ತಾ? ಎರಡೆರಡು ಬಾರಿ ಯಾಕೆ ಪೋಸ್ಟ್ ಮಾರ್ಟಮ್ ನಡೆದಿದೆ ಅನ್ನೋದ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಹೇಳ್ತಾ ಇವೆ. ದೇಹದಲ್ಲಿನೇ ಬುಲೆಟ್ ಬಿಟ್ಟುಬಿಡ್ತಾರೆ ಹೆಂಗೇನೆ ವೈದ್ಯರು ಅಂತಂದರೆ ಕಾರಣ ಏನು ಗೊತ್ತಾಗಲಿಲ್ವ ವೈದ್ಯರಿಗೆ? ಬುಲೆಟ್ ಎಲ್ಲಿದೆ ಏನು ಎತ್ತ ಅಂತ. ಯಾಕೆ ಬಿಟ್ಟರು ಹಾಗಾದರೆ? ಬುಲೆಟ್ ಹಾರಿದೆ ಅನ್ನೋದೇ ಗೊತ್ತಾಗಬಾರ್ದು. ಸಿಕ್ಕರೆ ತಾನೇ, ಇಲ್ಲವೇ ಇಲ್ಲ ಅಂತ ಹೇಳ್ಬಿಡ್ಬೇಕು ಅಂತ ಏನಾದರೂ ಇತ್ತಾ? ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒತ್ತಡ ಇತ್ತಾ? ಬುಲೆಟ್ ಏನಾದರೂ ಸಿಕ್ಕಿಬಿಟ್ರೆ ಗೊತ್ತಾಗ್ಬಿಡುತ್ತೆ, ಇದರ ರಹಸ್ಯ ಬಯಲಾಗ್ಬಿಡುತ್ತೆ ಅನ್ನೋದು ಏನಾದರೂ ಇತ್ತಾ? ಆಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿ ಬುಲೆಟನ್ನು ಹೊರಗಡೆ ತೆಗಿತಾರೆ. ಕಾರಣ ಏನು? ಸೊ ಇದು ಅಂದರೆ ಗುಂಡು ಹಾರ್ತು ಅನ್ನೋದನ್ನೇ ಮುಚ್ಚಾಕ್ಬಿಡೋದಪ್ಪ. ಗುಂಡು ಹಾರ್ತು ಅಂತಂದಾಗ ಎಲ್ಲಿಂದ ಹಾರ್ತು ಅಂತ ಗೊತ್ತಾಗುತ್ತೆ, ಯಾವ ಅಂಗರಕ್ಷಕನಿಂದ ಹಾರಿದು ಅಂತ ಗೊತ್ತಾಗುತ್ತೆ. ಎಕ್ಸ್ರೇ ಮಾಡಿದಂಥ ಸಂದರ್ಭದಲ್ಲಿ ಕಂಡಂಥ ಬುಲೆಟ್ ಆಮೇಲೆ ಶವಪರೀಕ್ಷೆ ವರದಿನಲ್ಲಿ ಅದರ ರಿಪೋರ್ಟಲ್ಲಿ ಇಲ್ಲವೇ ಇಲ್ಲ. ಆಮೇಲೆ ಏನು ಅಂತಂದರೆ ಪೊಲೀಸರು ಹೇಳಿದ್ರು, ಇಲ್ಲ ನೋಡಿ ದೇಹದಲ್ಲಿ ಬುಲೆಟ್ ಇದೆ, ಹಾಗೆ ಇದೆ, ಅದು ತಕ್ಕೊಡಿ ಅಂತ ಸೂಚನೆ ಕೊಟ್ಟಾದ ಮೇಲೆ ಬುಲೆಟ್ ತೆಗೆದುಕೊಟ್ರೆ ಮಾತ್ರ ತನಿಖೆಗೆ ಅನುಕೂಲ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂದಾದ ಮೇಲೆ ಎರಡನೇ ಬಾರಿ ಮತ್ತೊಂದು ಸರಿ ಶವಪರೀಕ್ಷೆ ಮಾಡಿ ಬುಲೆಟನ್ ತೆಕ್ಕೊಟ್ಟಿರೋದು. ಇದೇನಾದರೂ ನಿಜವೇ ಆಯಿತು ಅಂತಂದರೆ ಈ ವ್ಯವಸ್ಥೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಪೊಲೀಸರು ಹೇಳ್ತಾರೆ ದೇಹದಲ್ಲಿ ಬುಲೆಟ್ ಹಾಗೇ ಇದೆ, ತಕ್ಕೊಡಿ ಅಂತ. ಬುಲೆಟ್ ತಕ್ಕೊಟ್ರೆ ಮಾತ್ರ ತನಿಖೆಗೆ ಅನುಕೂಲವಾಗುತ್ತೆ ಅಂತ ಹೇಳ್ತಾರೆ. ಆವಾಗ ಇವರು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿ ಬುಲೆಟನ್ನು ಹೊರ ತೆಗಿತಾರೆ. ಎಂಥ ಸ್ಥಿತಿ ನೋಡಿ. ಒಂದು ವೇಳೆ ಬುಲೆಟ್ ತೆಗೆದನೇ ಏನಾದರೂ ಶವ ಸಂಸ್ಕಾರ ಮಾಡಿಬಿಟ್ಟಿದ್ದರೆ ಮುಗಿದೋಯ್ತು ಕತೆ. ಯಾವ ವಿವರಗಳು ಕೂಡ ಸಿಗ್ತಿರಲಿಲ್ಲ. ಪೊಲೀಸರು ಹೇಳಿದ ಮೇಲೆ ಪೊಲೀಸರ ಸೂಚನೆ ಮೇರೆಗೆ ಮತ್ತೊಂದು ಸರಿ ಈ ಪೋಸ್ಟ್ ಮಾರ್ಟಮ್ ಮಾಡಿ ಆಮೇಲೆ ಇವರು ಬುಲೆಟನ್ನು ತೆಕ್ಕೊಟ್ಟಿರೋದು. ಹೀಗಿದೆ ನೋಡಿ ಕತೆ. ಅಂದರೆ ಬುಲೆಟ್ ಹೊರ ತೆಗೆದೇನೆ ಈ ಶವ ಸಂಸ್ಕಾರ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಏನಾದರೂ ಪ್ಲಾನ್ ಆಗಿತ್ತಾ? ಈ ಪ್ರಶ್ನೆ ಕೂಡ ಹೇಳುತ್ತೆ. ಇದು ಪಕ್ಕಾ ಸಾಕ್ಷ್ಯನಾಶ ಅಲ್ಲದೇ ಮತ್ತಿನ್ನೇನಾಗಾದ್ರೆ? ಬುಲೆಟ್ ಸಿಕ್ಕರೇ ಗೊತ್ತಾಗೋದು, ಬುಲೆಟೇ ಒಳಗಡೆ ಇದೆ, ಅಂತ್ಯ ಸಂಸ್ಕಾರನೂ ಮಾಡಾಯ್ತು. ಸಾಕ್ಷ್ಯನಾಶ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಇತ್ತಾ? ಅಟ್ಲೀಸ್ಟ್ ಈ ಎಲ್ಲಿಗೆ ಈ ರೀತಿ ಶವಪರೀಕ್ಷೆಗೆ ಹೋದಂಥ ಸಂದರ್ಭದಲ್ಲಿ ವೈದ್ಯರಿಗಾದ್ರೂ ತಲೆ ಬೇಡವಾ? ಅವ್ರಿಗಾದ್ರೂ ಜವಾಬ್ದಾರಿ ಬೇಡವಾ? ನಾಳೆ ಏನು ಕೆಟ್ಟ ಹೆಸರು ಬರುತ್ತೆ ನಮಗೆ, ಏನು ಕತೆ? ವೈದ್ಯರು ಯಾಕೆ ಈ ರೀತಿ ವರ್ತನೆ ಮಾಡಿದ್ರು? ಮೊದಲೊಂದು ಸರಿ ಶವಪರೀಕ್ಷೆ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಗುಂಡನ್ನು ಒಳಗಡೆ ಬಿಡ್ತಾರೆ. ಅದಾದಮೇಲೆ ಪೊಲೀಸರು ಹೇಳಿದ್ಮೇಲೆ ಮತ್ತೊಂದು ಸರಿ ಮಾಡ್ತಾರೆ, ಗುಂಡು ಸಿಕ್ಬಿಡುತ್ತೆ. ಏನು ಮ್ಯಾಜಿಕ್ ಆಗಿ ಹೋಗ್ಬಿಡ್ತಾ?
ಬನ್ನಿ ಕ್ರೈಮ್ ಹೆಡ್ ಕಿರಣ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ ಬಹುಶಃ ಏನು ಅಂತಂದರೆ ಈ ರೀತಿಯ ಮಾತುಗಳು ನಿಜವೇ ಆಯಿತು ಅಂತಂದರೆ ಅದೊಂದು ದೊಡ್ಡ ಲೋಪ. ಅದು ಈ ಲೋಪ ಒಂದೊಂದಲ್ಲ, ಇಲ್ಲಿ ಪೊಲೀಸ್ ವ್ಯವಸ್ಥೆಯಿಂದ ಹಿಡಿದು ಇಲ್ಲಿ ವೈದ್ಯಕೀಯ ವ್ಯವಸ್ಥೆ ತನಕ ಕೂಡ ಲೋಪ ಕಾಣ್ತಾ ಇದೆ. ಸಂಬಂಧಪಟ್ಟಂಥ ವೈದ್ಯರಿಗೆ ಇದು ಯಾವುದೂ ಅರಿವಾಗಲಿಲ್ವ? ಹಾಗಾದರೆ ಅವರು ಮೊದಲ ಬಾರಿ ಪರೀಕ್ಷೆ ಮಾಡಿ ಗುಂಡಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ? ಎಕ್ಸ್ರೇನಲ್ಲಿ ಕಂಡಂಥ ಗುಂಡು ಆಮೇಲೆ ರಿಪೋರ್ಟ್ರಲ್ಲಿ ಇಲ್ಲವೇ ಇಲ್ಲ ಅಂತಂದ್ರೆ ಏನು ಅರ್ಥ? ಅದಾದಮೇಲೆ ಪೊಲೀಸರ ಸೂಚನೆ ಮೇರೆಗೆ ಮತ್ತೊಂದು ಸರಿ ಗುಂಡು ತೆಗಿತಾರೆ ಅಂದರೆ ಏನು ಅರ್ಥ? ಇದು ಅಂದರೆ ಈ ಪಕ್ಕ ಇದ್ರ ಹಿಂದೆ ಏನೋ ಒಂದು ಪ್ಲಾನ್ ಇದೆ. ಈ ಗುಂಡು ಸಿಕ್ಕರೆ ತಾನೇ ಎಲ್ಲದೂ ಕೂಡ ಹೊರಗಡೆ ಬರೋದು. ಗುಂಡೇ ಸಿಗಲಿಲ್ಲ ಅಂತಂದರೆ ಎಲ್ಲವೂ ಕೂಡ ಊಹಾಪೋಹ ಕಟ್ಟುಕತೆ ಅಂತೇಳಿ ಬಿಂಬಿಸಬೇಕು ಅನ್ನುವಂಥ ಪ್ರಯತ್ನಗಳೇನಾದರೂ ಆಗಿತ್ತಾ? ಯಾರ ರಕ್ಷಣೆಗೋಸ್ಕರ ಯಾರು ಹೆಣದಂಥ ವ್ಯೂಹ ಇದು ಕಿರಣ್? ರಂಗನಾಥ್, ಮುಖ್ಯವಾಗಿ ಬಳ್ಳಾರಿ ಘಟನೆ ಇದೆಯಲ್ಲ, ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಫೇಲ್ಯೂರ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸಣ್ಣ ಪ್ರಮಾಣದಲ್ಲಿ 6 ಗಂಟೆಗೆ ಸಂಜೆ ಅಲ್ಲಿ ಏನು ಬ್ಯಾನರ್ ವಿಚಾರದ ಗಲಾಟೆ ಆಯಿತು, ಬಹುಶಃ ಅಲ್ಲಿದ್ದಂಥ ಎಸ್ ಪಿ ಅವತ್ತಾನೆ ರಿಪೋರ್ಟ್ ಮಾಡ್ಕೊಂಡು ಬಹುಶಃ ಸ್ಪಾಟ್ಗೆ ಹೋಗಿ ಅದನ್ನು ಹ್ಯಾಂಡ್ಲ್ ಮಾಡಿದರೆ ಅಲ್ಲಿಗೆ ಮುಗ್ದೋಗ್ಬೋದು. ಯಾಕೆಂದರೆ ಅವರು ಒಂದು ಎಸ್ ಪಿ ಅಲ್ಲಿ ಸ್ಪಾಟ್ಗೆ ಬರಲಿಲ್ಲ. ಕೊನೆಗೆ 8:45 9 ಗಂಟೆ ದೊಡ್ಡದಾಗಿ ಗುಂಡೆಲ್ಲ ಫೈರಿಂಗ್ ಎಲ್ಲ ಆದಮೇಲೆ ಅವರು ಬರ್ತಾರೆ ಸ್ಪಾಟ್ಗೆ. ಅವರು ಆ ಒಂದು ಕಾರಣಕ್ಕೆ ಕರ್ತವ್ಯ ಲೋಕಕ್ಕೆ ಒಂದು ಕಡೆ ಎಸ್ ಪಿ ಸಸ್ಪೆನ್ಷನ್ ಆಗ್ತಾರೆ. ಇದು ಒಂದು ಕಡೆ ಆಯಿತು. ಇನ್ನೊಂದು ಕಡೆ ಏನು ಅಲ್ಲಿ ಇದ್ದಂಥ ಭರತ್ ರೆಡ್ಡಿಯ ಗುಂಪಲ್ಲಿದ್ದಂಥ ರಾಜಶೇಖರ್ ಅಂತ ಏನು ಸಾವನ್ನಪ್ಪಿದ್ದಾನೆ, ಇಮಿಡಿಯೇಟಾಗಿ ಆತನನ್ನು ಪೋಸ್ಟ್ ಮಾರ್ಟಮ್ಗೆ ಹಾಸ್ಪಿಟ್ಲಿಗೆ ತೊಗೊಂಡೋಗ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಬಿಫೋರ್ ದಟ್ ಒಂದು ಎಕ್ಸ್ರೇ ಮಾಡಿದಾಗ ಬುಲೆಟ್ಸ್ ಎಲ್ಲೆಲ್ಲಿದೆ ಅಂದರೆ, ಬುಲೆಟ್ ಅಂತಂದರೆ ನೇರ ಒಂದೇ ಇರಲ್ಲ, ಅದ್ರ ಪೀಸ್ಗಳಾಗುತ್ತೆ. ಒಂದು ಬುಲೆಟಿನ ಒಂದ್ಸರಿ ಬಾಡಿ ಒಳಗಡೆ ಹೋದ ತಕ್ಷಣ ಪೀಸ್ಗಳಾಗುತ್ತೆ. ಆ ಪೀಸ್ಗಳು ಎಲ್ಲೆಲ್ಲಿದೆ ಅನ್ನೋದನ್ನು ಕೂಡ ಎಕ್ಸ್ರೇಲ್ ಗೊತ್ತಿರುತ್ತೆ. ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಚೇತನ್ ಅಂತ ಅವರು ಅಲ್ಲಿಯ ಪೋಸ್ಟ್ ಮಾರ್ಟಮನ್ನು ಫಸ್ಟ್ ಮಾಡ್ತಾರೆ. ಮಾಡಾದಮೇಲೆ ಇನ್ನೂ ಅವರ ಕಸ್ಟಡಿಲೇ ಇರುತ್ತೆ ಬಾಡಿ. ಆವಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಮಾರ್ಟಮ್ ಮುಗಿಯುತ್ತೆ. ಆವಾಗ ಬಾಡಿಯ ಏನು ಬುಲೆಟ್ ಪೀಸ್ಗಳನ್ನ ಪೊಲೀಸರು ಕೇಳಿದಾಗ ಅವರು ಅದನ್ನು ತೆಗೆದಿರೋದಿಲ್ಲ. ಮತ್ತೆ ಇಮಿಡಿಯೇಟ್, ಯಾಕೆಂದರೆ ಇನ್ನೂ ಕೂಡ ಅವರ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡಿರೋದಿಲ್ಲ, ಇನ್ನು ಡಾಕ್ಟರ್ ಕಸ್ಟಡಿಯಲ್ಲೇ ಆ ಒಂದು ಬಾಡಿ ಇರುತ್ತೆ. ನಂತರ ಪೊಲೀಸರು ಅವ್ರಿಗೆ ಹೇಳ್ತಾರೆ, ಇಲ್ಲ ನಮಗೆ ಆ ಪೀಸಸ್ಗಳು ಬೇಕು ಅಂದಾಗ, ಎಕ್ಸ್ರೇಲ್ ಕಾಣಿಸ್ತಾ ಇದೆ, ನಮಗೆ ಫಿಸಿಕಲ್ ಆಗಿ ಬೇಕು ಅಂದಾಗ ಮತ್ತೆ ಇನ್ನೊಂದು ಸರಿ ಅವರು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಆ ಪೀಸ್ಗಳನ್ನ ತೆಗೆದು ಕೊಡ್ತಾರೆ ಪೊಲೀಸರು. ಯಾಕೆಂದರೆ ಬುಲೆಟ್ ಪೀಸ್ ಯಾವುದು ಅಂತ ಗೊತ್ತಾದಾಗ, ಬುಲೆಟ್ ಯಾವುದು ಅಂತ ಗೊತ್ತಾದರೆ ಬುಲೆಟ್ ಯಾವ ವೆಪನಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ವೆಪನ್ ಯಾರು ಲೈಸೆನ್ಸ್ ಇದೆ ಅಂದ ತಕ್ಷಣ ಆ ವೆಪನ್ ಲೈಸೆನ್ಸ್ ಹೋಲ್ಡರ್ ಯಾರಿರ್ತಾರೆ ಅಥವಾ ಯಾರು ಅದನ್ನು ಬಳಕೆ ಮಾಡಿರ್ತಾರೆ ಅವರು ಈ ಒಂದು ಗುಂಡು ಆರಿಸಿರೋದು ಅಂತ ಗೊತ್ತಾಗುತ್ತೆ. ಅಂದರೆ ಪೊಲೀಸರ ತನಿಖೆಗೆ ಭಾಳ ಇಂಪಾರ್ಟೆಂಟ್ ಆ ಒಂದು. ಅದೇ ಫಸ್ಟು ಆ ಬುಲೆಟ್ ಪೀಸಸ್ನ ಕೊಡ್ದೆಲ್ಲ ಎಲ್ಲೋ ಒಂದು ಕಡೆ ಭಾಳಷ್ಟು ಅನುಮಾನ ಬರ್ತಾಯಿದೆ. ಇದು ಇಂಟೆನ್ಷನ್ ಮಾಡಿದ್ರು ಅಥವಾ ಪೊಲಿಟಿಕಲ್ ಪ್ರೆಷರ್ ಆಗಿ ಫಸ್ಟ್ ಟೈಮು ಎಲ್ಲವೂ ಕೂಡ ತೆಗೆದೆಲ್ಲ ಇತ್ತೋ ಅಥವಾ ಅವರು ಮರ್ತಿ ಈ ರೀತಿ ಡಾಕ್ಟ್ರು ಮಾಡಿದ್ರ ಅನ್ನೋದು ಇನ್ನೂ ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಒಟ್ಟಾರೆ ಈಗ ಅಲ್ಲಿದ್ದಂಥ ಅಂದರೆ ಏನು ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಏನಿತ್ತು, ಗುರುಚರಣ್ ಸಿಂಗ್ ಅಂತ ಏನು ಗನ್ಮ್ಯಾನ್, ಆತ ಇದೇ ಗುಂಪಲ್ಲಿರ್ತಾನೆ. ಅವನು ಮಿಸ್ಫೈರ್ ಆಗಿ ರಾಜಶೇಖರ್ಗೆ ಈ ಒಂದು ಗುಂಡು ತೆಗೆದಿರೋದು. ಈ ಸಂಬಂಧಪಟ್ಟಂತೆ ಇದೀಗ ಅವನ್ನ ಅರೆಸ್ಟ್ ಮಾಡಿ ಈಗಾಗಲೇ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಾರೆ. ಅಕ್ಯೂಸ್ಡ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಕರ್ಕೊಂಡ್ಬಂದಿದ್ದಾರೆ. ಒಟ್ಟಾರೆ ಇದೆಲ್ಲವೂ ಕೂಡ ಕಂಪ್ಲೀಟಾಗಿ ಗೌರ್ಮೆಂಟು ಈ ಒಂದು ಘಟನೆಯಲ್ಲಿ ಹಂತವಾಗಿ ಕೂಡ ಅದನ್ನು, ಅಂದರೆ ಎಲ್ಲೋ ಒಂದು ಸಣ್ಣದಾಗಿದ್ದದನ್ನು ನಿಭಾಯಿಸೋಕ್ಕೆ ಆಗದಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ಇದೆಲ್ಲವೂ ಕೂಡ ಈಗ ಪ್ರತಿದಿನ ಬರ್ತಾ ಇದೆ. ಈ ಒಂದು ಸಂಬಂಧಪಟ್ಟಂಗೆ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಯ್ತಾ ಅನ್ನೋದು ಈಗ ಅನುಮಾನಗಳು ಎಡ್ ಮಾಡಿಕೊಡ್ತಾ ಇದೆ ರಂಗನಾಥ್. ಅತ್ಯಂತ ಸಹಜವಾಗಿ ಮೂಡುತ್ತೆ ನೋಡಿ. ಇದು ಗುಂಡು ಬಿದ್ದಿರುವಂಥ ಘಟನೆ, ಇದು ಸಾಮಾನ್ಯ ಘಟನೆ ಅಲ್ಲ. ಆಮೇಲೆ ಹಾರಿರುವಂಥದ್ದು ಒಂದೇ ಗುಂಡಲ್ಲ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಾದ್ಮೇಲೆ ಒಂದು ಗುಂಡುಗಳು ಪತ್ತೆ ಆಗ್ತಾ ಇವೆ. ಇಂಥ ಸಂದರ್ಭದಲ್ಲಿ ಮುಚ್ಚಿಟ್ಟರೆ ಅದು ಎಷ್ಟರ ಮಟ್ಟಿಗೆ ಕೆಟ್ಟ ಹೆಸರು ಬರುತ್ತೆ, ಅದು ಯಾವ ರೀತಿ ಇಂಪ್ರೆಷನ್ ತರುತ್ತೆ ಅನ್ನುವಂಥದ್ದು ಅರಿವಿರಲಿಲ್ವ? ಹಾಗಾದರೆ ಈ ರೀತಿ ಯಾವ ಕಾರಣದಿಂದ ಇದನ್ನೆಲ್ಲ ಮಾಡ್ತಾರೆ ಹಾಗಾದರೆ? ಈಗ ಭಾಳಷ್ಟು ವಿಚಾರಗಳು ಇಲ್ಲಿ ಕಂಡುಬರ್ತವೆ. ನಾನು ಹೇಳಿದ್ನಲ್ಲ, ಎಸ್ ಪಿ ಕೂಡ ಸ್ಪಾಟ್ಗೆ ಹೋಗಿರಲಿಲ್ಲ. ಆವತ್ತು ಭಾಳ ಸಣ್ಣದಾಗಿದ್ದಂಥ ಘಟನೆನ ಅಲ್ಲೇ ಒಂದು ಸಾಲ್ವ್ ಮಾಡ್ಬೋದಾಗಿತ್ತು. ಅಲ್ಲೆಲ್ಲೋ ಒಂದು ಕಡೆ ಎಸ್ ಪಿ ಸ್ಪಾಟ್ಗೆ ಹೋಗಲಿಲ್ಲ, ಪೊಲೀಸರು ಸರಿಯಾಗಿ ಹ್ಯಾಂಡ್ಲ್ ಮಾಡಲಿಲ್ಲ. ಆ ಗುಂಪನ್ನು ಅಲ್ಲಿ ಜನಾರ್ದನ್ ರೆಡ್ಡಿ ಮನೆಯವ್ರಿಗೂ ಬಂದಿದ್ದು, ಅಲ್ಲಿದ್ದು 2 ಗುಂಪುಗಳನ್ನು ಮತ್ತೆ ಓಪನ್ ಆಗಿ ಪಬ್ಲಿಕ್ ಪ್ಲೇಸಲ್ಲಿ ಬಹುಶಃ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಆ ಥರ ಆಗಿಲ್ಲ. 2 ಗುಂಪುಗಳು ಒಂದು ಫೈರಿಂಗ್ ಮಾಡುವಂಥದ್ದು, ಅದೆಲ್ಲವೂ ಕೂಡ ವಿಡಿಯೋ ಈ ಒಂದು ಸಂಬಂಧಪಟ್ಟ ಹೊರಗಡೆ ಬಂದಿರುವಂಥದ್ದು. ಇದು ನಂತರ ಇನ್ನು ಪೋಸ್ಟ್ ಮಾರ್ಟಮ್ ಇಲ್ಲಿ ಎಲ್ಲೋ ಒಂದು ಕಡೆ ಬೇರೆ, ಅಂದರೆ ಆಪೋಸಿಟ್ ಗುಂಪಿಂದ ಏನಾರ ಫೈರಿಂಗ್ ಆಗಿದ್ರೆ ಬಹುಶಃ ಇದು ಇನ್ನೂ ಕೂಡ ದೊಡ್ಡದಾಗಿ ಹೋಗ್ತಾ ಇದೆ. ಏಕೆಂದರೆ ಅದೇ ಒಂದು ಗುಂಪಿನಲ್ಲಿ ನಿಂತ್ಕೊಂಡೇ ಮಿಸ್ಫೈರ್ ಆಗಿರೋದ್ರಿಂದ ಆ ಒಂದು ಹೀಗಾಗಿ ಎಲ್ಲೋ ಒಂದು ಕಡೆ ಅದನ್ನು ಅಲ್ಲೇ ಮುಚ್ಚಿಡ್ಬೇಕಾ ಅನ್ನೋದು ಒಂದು ಭಾಳಷ್ಟು ಅಲ್ಲಿ ಒತ್ತಡಗಳು ಇತ್ತ ಸರ್ಕಾರದಿಂದ ಅಥವಾ ಬೇರೆ ಬೇರೆ. ಯಾಕೆಂದರೆ ಭರತ್ ರೆಡ್ಡಿ ಭಾಳ ಪವರ್ಫುಲ್ಲು, ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಕೂಡ ಅವನು ಕೂಡ ಭಾಳ ಪವರ್ಫುಲ್ಲು. ಅವ್ರೇನಾರ ಪ್ರೆಷರ್ ಹಾಕಿ ಇದನ್ನು ಡಾಕ್ಟ್ರ್ ಮೇಲೆ ಒತ್ತಡ ಇರಿ, ಸರ್ಕಾರದ ಮೇಲೆ ಒತ್ತಡ ಇರಿ, ಗುಂಡನ್ನ ತೆಗೆದಿದ್ದಂಗೆ ನೋಡ್ಕೊಂಡ್ರ ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕು.
ಇದಲ್ದಲ್ಲ ಇಲ್ಲ ಇಂಟೆನ್ಷನ್ ಆಗಲಿ ಡಾಕ್ಟ್ರು ಮರ್ತು ಈ ರೀತಿ ಆಯ್ತಾ ಅನ್ನೋದು, ಯಾಕೆಂದರೆ ಮತ್ತೆ ಪೊಲೀಸರೇ ಸಜೆಸ್ಟ್ ಮಾಡಿದ್ದಾರೆ, ಇಲ್ಲ ನಮಗೆ ಆ ಒಂದು ಬುಲೆಟ್ ಪೀಸಸ್ಗಳು ಬೇಕು ನಮ್ಗೆ ಇನ್ವೆಸ್ಟಿಗೇಷನ್. ಯಾಕೆಂತಂದರೆ ಮತ್ತೆ ಅದು ಮುಂದಕ್ಕೆ ಹೋಗ್ಬೇಕು ಅಂದರೆ ಆತ ಸಾವನ್ನು ಯಾವ ರೀತಿ ಅಂದರೆ ಗುಂಡಿಂದ ಸತ್ತೋ ಅಥವಾ ಹಾರ್ಟ್ ಅಟ್ಯಾಕ್ನಿಂದ ಸತ್ತೋ ಅಥವಾ ಬೇರೆ ಏನಾರ ಆ ಘರ್ಷಣೆಯಲ್ಲಿ ಸತ್ತೋದ್ನ, ಈಗ ಈ ನಾನಾ ಥರದ್ದು ಪ್ರಶ್ನೆಗಳು ಹಂಗೆ ಕ್ವಶನ್ ಮಾರ್ಕ್ ಆಗೋದು. ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ ಗುಂಡಿಂದ ಸತ್ತಿದ ಮೇಲೆ ಗುಂಡು ಬೇಕೇ ಬೇಕು, ಅದು ಗುಂಡಿನ ಪೀಸ್ ಬೇಕೇ ಬೇಕು. ಅದು ಮುಂದಿನ ಅವ್ರಿಗೆ ಆ ಒಂದು ಕೇಸನ್ನು ಕ್ಲೋಸ್ ಮಾಡೋಕ್ಕೆ ಅಥವಾ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಬೇಕೇ ಬೇಕು ಈ ಒಂದು. ಅದಕ್ಕೋಸ್ಕರ ಪೊಲೀಸರು ಮತ್ತೆ ಹೇಳ್ತಾರೆ ಎಕ್ಸ್ರೇಲ್ ಕಾಣಿಸ್ತಾ ಇದೆ ಪೀಸಸ್ ನಮಗೆ ಬೇಕು ಅಂದ ತಕ್ಷಣ ಮತ್ತೆ ಎಗೇನ್ ಮತ್ತೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾರೆ. ರಂಗನಾಥ್, ಎಸ್ ಕಿರಣ್, ಏನಾದರೂ ಇದಕ್ಕೆ ಬೇರೆ ಬಣ್ಣ ಹಚ್ಚಕ್ಕೆ ಏನಾದರೂ ಹೊರಟಿದ್ದಿದ್ರೆ, ಈ ಹಾರ್ಟ್ ಅಟ್ಯಾಕು ಅದು ಇದು ಆ ರೀತಿ ಹೇಳುವಂಥ ಪ್ರಯತ್ನಗಳು ಏನಾದರೂ ಮಾಡಿದರೆ ಅದಕ್ಕಿಂತ ದೊಡ್ಡ ಮುಜುಗರ ಸಂಗತಿ ಇನ್ನೊಂದು ಇರ್ತಿರ್ಲಿಲ್ಲ.